ಗೌರಿಬಿದನೂರು ನಗರದ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ವಾಸವಿ ಜಯಂತಿ ಪ್ರಯುಕ್ತ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ ಅವರು ಆರ್ಯವೈಶ್ಯ ಸಮುದಾಯ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಆಚರಿಸುವ ಶ್ರೀ ವಾಸವಿ ಕನ್ನಿಕಾ ಪರಮೇಶ್ವರಿ ಜಯಂತ್ಯೋತ್ಸವವಾಗಿದ್ದು ಧರ್ಮ ಅಹಿಂಸೆ ಮತ್ತು ಶಾಂತಿಯ ಪ್ರತೀಕವಾಗಿದೆ. ವಾಸವಿ ದೇವಿ ಪಾರ್ವತಿಯ ಅವತಾರವೆಂದು ಆರಾಧಿಸಲಾಗುತ್ತದೆ ಎಂದು ತಿಳಿಸಿದರು. ವಾಸವಿ ಜಯಂತಿ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ, ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಆರ್ಯವೈಶ್ಯ ಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಬಿಆರ್ ಶ್ರೀನಿವಾಸ ಮೂರ್ತಿ ಮಾತನಾಡಿ, ಶ್ರೀ ವಾಸವಿ ಜಯಂತಿಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಗುತ್ತಿದೆ. ವಾಸವಿ ಜಯಂತಿ ಪ್ರಯುಕ್ತ ದೇವಾಲಯದಲ್ಲಿ 3 ದಿನಗಳಿಂದ ವಿಶೇಷ ಪೂಜೆ, ಹೋಮ, ಹವನಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಜೊತೆಗೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಸಾರ್ವಜನಿಕರ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣುಗಳನ್ನು ವಿತರಣೆ ಹಾಗೂ ದಾನಿಗಳ ಸಹಕಾರದಿಂದ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಂಜೆ ಕಾರ್ಯಕ್ರಮದಲ್ಲಿ ಶ್ರೀ ವಾಸವಿ ಅಮ್ಮನವರ ಉತ್ಸವ ಮೂರ್ತಿಯನ್ನು ಮುತ್ತಿನ ಪಲ್ಲಕ್ಕಿಯಲ್ಲಿ ನಗರದ ರಾಜಬೀದಿಗಳಲ್ಲಿ ವಿಜೃಂಭಣೆಯಿಂದ ಮೆರವಣಿಗೆ ಮಾಡಲಾಗುವುದು ಎಂದರು. ನಮ್ಮ ಕುಲದೇವತೆಯಾದ ವಾಸವಿ ಕನ್ನಿಕಾ ಪರಮೇಶ್ವರಿ ಅಮ್ಮನವರ ಜಯಂತ್ಯೋತ್ಸವ ನಮ್ಮ ವಾಸವಿ ತಾಯಿ 4674 ವರ್ಷಗಳ ಒಂದು ಜಯಂತ್ಯೋತ್ಸವ ಈ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಗೌರಿಬಿದನೂರಿನ ಆರ್ಯವೈಶ್ಯ ಸಮಸ್ತ ಬಂಧುಗಳು ಕಳೆದ 6 ದಿನಗಳಿಂದ ವಿಶೇಷವಾದಂಥ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ದಿವಸ ಒಂದು ಪ್ರತಿಭಾವಂತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ವಿಶೇಷವಾದಂಥ ಪೂಜಾ ಕಾರ್ಯಕ್ರಮ, ಅನ್ನ ಸಂತರ್ಪಣೆಯನ್ನು ಸಾರ್ವಜನಿಕರಿಗೂ ಸಹ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಸಾಯಂಕಾಲ 6 ಗಂಟೆಗೆ ನಮ್ಮ ತಾಯಿಯವರ ರಾಜಬೀದಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಮಸ್ತ ಗೌರಿಬಿದನೂರ ಜನತೆಗೆ, ನಾಡಿನ ಜನತೆಗೆ ಎಲ್ಲ ಒಳ್ಳೆಯದಾಗಲಿ ಅಂತೇಳಿ ನಮ್ಮ ಆರ್ಯವೈಶ್ಯ ಸಮಾಜದ ಪರವಾಗಿ ನಾವು ಹಾರೈಸ್ತಾ ಇದ್ದೀವಿ. ಜೈವಾಸ. ನಮ್ಮ ದೇವಸ್ಥಾನದಲ್ಲಿ ವಾಸವಿ ಜಯಂತ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ 5 ದಿನಗಳ ಕಾಲ ಹಮ್ಮಿಕೊಂಡಿರುತ್ತೇವೆ. 5 ದಿನಗಳ ಕಾಲದಲ್ಲಿ ಎಲ್ಲ ರೀತಿಯ ಹಬ್ಬದ ವಾತಾವರಣವನ್ನು ನಾವು ನಿರ್ಮಿಸಿರ್ತೇವೆ. ಇವತ್ತಿನ ದಿನ ಆ ತಾಯಿಗೆ ಪುಷ್ಪಾಲಂಕಾರದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಒಂದು ಉತ್ಸವ ಮೂರ್ತಿಯನ್ನು ಸಹ ಇರುತ್ತೆ ದಿವಸ ರಾತ್ರಿಗೆ. ಅದೇ ರೀತಿ ಸಮಸ್ತ ಆರ್ಯವೈಶ್ಯ ಕುಲ ಬಾಂಧವರಿಗೂ ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿಗೆ ಎಲ್ಲ ಹೊತ್ತಲ್ಲೂ ಅವ್ರಿಗೆ ಊಟದ ಮತ್ತು ತಿಂಡಿ ಇತ್ಯಾದಿಗಳನ್ನು ಸಹ ನಮ್ಮ ಸಂಘದಿಂದಲೇ ಏರ್ಪಡಿಸುತ್ತೇವೆ. ಇದಕ್ಕೆ ಹಾಗೂ ಸರ್ಕಲಲ್ಲಿ ಸಾರ್ವಜನಿಕ ಅನ್ನದಾಸವನ್ನು ಸುಮಾರು ವರ್ಷಗಳಿಂದ ನಾವು ಹಮ್ಮಿಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಇವತ್ತಿನ ದಿವಸನೂ ಸಹ ಆ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದು ನಡೀತಲೂ ಇದೆ. ಇದಕ್ಕೆಲ್ಲ ಸಮಸ್ತ ಕಾರ್ಯಕ್ರಮಗಳಿಗೂ ನಮಗೆಲ್ಲ ರೀತಿಯ ಉತ್ಸಾಹವನ್ನು ಕೊಡ್ತಾ ಇರ್ತಕ್ಕಂಥ ನಮ್ಮ ಎಲ್ಲ ಆರ್ಯವೈಶ್ಯ ಕುಲ ಬಾಂಧವರಿಗೂ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾರೆ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.